ಸರ್ ಗಾಡಿ ರನ್ನಿಂಗಲ್ಲಿ ತುಂಬ ಇಂಜಿನ್ ಸೌಂಡ್ ಬರ್ತಿದೆ ಯಾಕೆ? ಸರ್ ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು ಸರ್. ಸರ್ ಮೊನ್ನೆ ತಾನೇ ನಾನು ಲೋಕಲ್ ವರ್ಕ್ಶಾಪಲ್ಲಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿದೆ. ಸರ್ ಅಲ್ಲಿ ಇಂಜಿನ್ ಆಯಿಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಫಾಲೋ ಅಪ್ ಮಾಡಿರಲ್ಲ. ಆಯಿಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಸರ್? ಆಯಿಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಎವ್ರಿ 10,000 ಕಿಲೋಮೀಟರ್ ಆರ್ 1 ಇಯರ್ಗೆ ಮಸ್ತನ್ ಸುಟ್ಟು ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು. ಇನ್ ಕೇಸ್ ನೀವು ಇಂಜಿನ್ ಆಯಿಲ್ ಚೇಂಜ್ ಮಾಡಿಲ್ಲ ಅಂದರೆ ಇಂಜಿನ್ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಇಂಜಿನ್ ಫ್ರಿಕ್ಷನ್ ಜಾಸ್ತಿ ಆದರೆ ಇಂಜಿನ್ ಓವರ್ ಹೀಟ್ ಆಗಿ ಇಂಜಿನ್ ಪಾರ್ಟ್ಗಳು ಡ್ಯಾಮೇಜ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಲೋಕಲ್ ಸರ್ವಿಸ್ ಸೆಂಟರ್ಗೂ ಮಾರುತಿ ಸುಜುಕಿ ಆಥರೈಸ್ಡ್ ಸರ್ವಿಸ್ ಸೆಂಟರ್ಗೂ ಏನು ವ್ಯತ್ಯಾಸ ಇದೆ ನೋಡೋಣ ಬನ್ನಿ. ರೆಕಮೆಂಡೆಡ್ ಗ್ರೇಡ್, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ವಿತ್ ಆಯಿಲ್ ಫಿಲ್ಟರ್ ರಿಪ್ಲೇಸ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್, ಇಂಜಿನಲ್ಲಿ ಎಕ್ಸ್ಟರ್ನಲ್ ಇಂಟರ್ನಲ್ ಆಯಿಲ್ ಲೀಕೇಜಸ್ ಚೆಕ್ ಮಾಡ್ತೀವಿ ಟು ಎನ್ಶೂರ್ ಸೇಫ್ಟಿ ಫಾರ್ ಇಂಜಿನ್. ನಮ್ಮಲ್ಲಿ ಆಟೋಮೇಟೆಡ್ ಆಯಿಲ್ ಫಿಲ್ಲಿಂಗ್ ಮೆಥಡ್ ಯೂಸ್ ಮಾಡ್ತೀವಿ ಟು ಅವಾಯ್ಡ್ ಆಯಿಲ್ ಲಾಸ್. ಆಯಿಲ್ ಚೇಂಜ್ ಮಾಡೋ ಮುಂಚೆ ಆಯಿಲ್ ಬರ್ನ್ ಆಗಿ ಕಲರ್ ಈ ಥರ ಇರುತ್ತೆ. ಸೊ ಆಯಿಲ್ ಚೇಂಜ್ ಮಾಡಿದ ನಂತರ ಈ ಥರ ಆಯಿಲ್ ಕ್ಲಿಯರ್ ಆಗಿರುತ್ತೆ. ಟೈಮ್ಲಿ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಇಂಜಿನ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ಬೆಟರ್ ಮೈಲೇಜ್ ಬರುತ್ತೆ, ಇಂಜಿನ್ ಲಾಂಗರ್ ಲೈಫ್ ಬರುತ್ತೆ. ಸೊ ಗೊತ್ತಾಯ್ತಲ್ಲ, ಬುದ್ಧಿವಂತರಾಗಿ ನಿಮ್ಮ ನಿಯರೆಸ್ಟ್ ಕಲ್ಯಾಣಿ ಮೋಟಾರ್ ಸರ್ವಿಸ್ ಸೆಂಟರಲ್ಲಿ ನಿಮ್ಮ ವೆಹಿಕಲ್ನ ಸರ್ವಿಸ್ ಮಾಡಿಸ್ಕೊಳ್ಳಿ. ಧನ್ಯವಾದಗಳು.